ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆನಂದ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಚಿಕ್ಕಪೇಟೆಗೆ ಹೋಗಿದ್ದೆ. ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಮತ್ತು ಯಾವುದು ಚಿಕ್ಕಪೇಟೆಯಲ್ಲಿ ವರ್ತ್ ಅಂತ ಅನಿಸುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ತುಂಬಾ ಚೆನ್ನಾಗಿದೆ, ಕೆಲವೊಂದೆಲ್ಲ ತುಂಬಾ ವರ್ತ್ ಅಂತ ಅನ್ನಿಸ್ತು. ಬೆಲೆ ಅಂತೂ ನನಗೆ ಮಲ್ಲೇಶ್ವರಮ್ಮು ಬಿಟ್ಟರೆ ಚಿಕ್ಕಪೇಟೆನೇ ವರ್ತ್ ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೆಲವೊಂದು ಐಟಮ್ಸನ್ನ ತೊಗೊಂಡು ಬಂದೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತು ಬೆಳಗ್ಗೆನೇ ಕೆಲಸನ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಸಿಟಿಗೆ ಹೋಗಿದ್ದೆ. ಹೆಂಗೂ ರಜಾ ಇತ್ತು ಅಂತ ಹೇಳಿಬಿಟ್ಟು. ಹಾಗಾಗಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ನಾವು ಏನಿಲ್ಲ ಅಂದರೂ 10:30 ಆಗಿತ್ತು ಹೋಗೋಷ್ಟೊತ್ತಿಗೆ. ಅಷ್ಟರಲ್ಲೇ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳಿಬಿಟ್ಟು ನೋಡಿ. ಹೋಗ್ತಾ ರೋಡಲ್ಲಿ ಅಂತೂ ಫುಟ್ಪಾತ್ ಮೇಲೆ ಒಳ್ಳೊಳ್ಳೆ ಟಾಪ್ಗಳೆಲ್ಲ ಇತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಅದು 600ಗೆ ಫುಲ್ ಸೆಟ್ ಬರ್ತಿತ್ತು. ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಕೆಲವೊಂದು ಸೆಟ್ ಇರೋದ್ರಿಂದ ವರ್ತ್ ಅಂತ ಅನ್ನಿಸ್ತು. ಹಾಗೆ ಚಪ್ಪಲ್ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಚಿಕ್ಕಪೇಟೆಯಲ್ಲಿ ಏನು ಸಿಗಲ್ಲ ಹೇಳಿ, ಎಲ್ಲನೂ ಸಿಗುತ್ತೆ. ಹಾಗೆ ನಾನು ಮೊದಲಿಗೆ ಬಂದಿದ್ದೇನೆ ಓಂಕಾರ್ ಟ್ರೇಡಿಂಗ್ ಅಂತ ಹೇಳಿಬಿಟ್ಟು. ಚೆನ್ನಾಗಿದೆ ಈ ಶಾಪು. ಮತ್ತು ಇದರಲ್ಲಿ ಹಬ್ಬಕ್ಕೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಸ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಹಾಗೆ ಕೆಲವೊಂದೆಲ್ಲ ವರ್ತ್ ಅನ್ನಿಸ್ತು. ನೋಡಿ ಇದೆಲ್ಲ ಏನು ನೋಡ್ತಿದ್ದೀರಾ ಅಲ್ವಾ, ಇದು 150 ಅಂತೆ. ಹಾಗೆ ತುಂಬ ದೊಡ್ಡದಾಗಿರೋದೆಲ್ಲ 250 ಮತ್ತು 300ಗೆ ಲಾಸ್ಟು. ತುಂಬಾ ದೊಡ್ಡದಾಗಿದೆ. ಇದು ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣುತ್ತೋ, ಬಟ್ ನೋಡೋದಕ್ಕೆ ರಿಯಲಾಗಿ ತುಂಬ ದೊಡ್ಡದಾಗಿದೆ. ಮತ್ತು ಈ ಬಿಂದಿಗೆ ನೋಡ್ತಿದ್ದೀರಲ್ಲ, ಇದು 250 ರುಪೀಸು. ಹಾಗೆ ಸ್ಟ್ಯಾಂಡ್ ಇದೆ ನೋಡಿ, ಅದೆಲ್ಲ 500 to 700 ಒಳಗಡೆ ನಮಗೆ ಲಕ್ಷ್ಮೀ ದೇವ್ರನ್ನ ಕೂರಿಸೋದಕ್ಕೆ ಸ್ಟ್ಯಾಂಡ್ ಸಿಕ್ಬಿಡುತ್ತೆ ಮೆಟಲ್ದು. ಹಾಗೆ ನೀವು ನೋಡ್ತಾ ಇದ್ದೀರಲ್ವ ಈ ಪ್ಲೇಟ್ಸು, ಇವು ಬಂದು ₹15 ಸ್ಟಾರ್ಟ್ ಆಗುತ್ತೆ. 15 ರೂಪಾಯಿಂದ ಸ್ಟಾರ್ಟ್ ಆಗಿ 100ವರೆಗೂ ಇದೆ. ಆದರೂ ತುಂಬಾ ಕಡಿಮೆ ಬೆಲೆಗೆ ನೀವೇನಾದರೂ ಹೋಲ್ಸೇಲಾಗಿ ಅಥವಾ ಗಿಫ್ಟ್ ಮಾಡೋದಕ್ಕೆ ಏನಾದರೂ ಫಂಕ್ಷನ್ಸ್ಗೆ ಅಂತ ತಗೊಳ್ಳೋದಾದರೆ ಇನ್ನೂ ಕಮ್ಮಿ ಬೆಲೆಗೆ ಕೊಡ್ತಾರೆ. ಹಾಗೆ ಫ್ಲವರ್ ಶಾಪ್ಗೆ ಬಂದೆ, ಆರ್ಟಿಫಿಷಿಯಲ್ ಫ್ಲವರು. ಯಾಕೆಂದರೆ ಹಬ್ಬ ಡೆಕೋರೇಷನ್ಗೆಲ್ಲ ಕೆಲವೊಂದು ಐಟಮ್ಸ್ ಬೇಕಾಗುತ್ತೆ ಅಂದ್ಬಿಟ್ಟು ಬಂದೆ. ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ವೆರೈಟೀಸ್ ಇದೆ ಅಂದ್ಬಿಟ್ಟು. ಇದು ನೀವು ನೋಡ್ತಾ ಇದ್ದೀರಲ್ವ, ಪ್ಲೇನ್ ಲೈಕ್ ತೋಮಾಲೆ ಎಲ್ಲ ಹಾಕ್ಬೋದು, ಆ ರೀತಿ ಇದೆ. ಮತ್ತು ತೋರಣಗೂ ಆಗುತ್ತೆ. ಇದೆಲ್ಲ ಜೊತೆ 150 ಇದೆ. ಹಾಗೆ ಇದು ನೀವೇನು ನೋಡ್ತಿದ್ದೀರಾ ಅಲ್ವಾ, ಇದು ತುಂಬಾ ಚೆನ್ನಾಗಿತ್ತು. ಇದು 10 ಪೀಸ್ ಬರುತ್ತೆ 350 ರುಪೀಸ್ಗೆ. ಈ ಬೆಲ್ಲೆ ನೋಡ್ತಿದ್ದೀರಾ ಅಲ್ವಾ ತೋರಣ, ಇದು ಬಂದು ಸೆಟ್ಟು. ಈ ಸೆಟ್ ಬಂದು ನಮಗೆ 500 ಒಳಗಡೆ ಸಿಕ್ಬಿಡುತ್ತೆ. ಹಾಗೆ ನಮಗೆ ಮನೆಗೇನಾದರೂ ಆರ್ಟಿಫಿಷಿಯಲ್ ಫ್ಲವರ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಮತ್ತು ವಾಸು ಏನಾದರೂ ಬೇಕು ಅಂದರೆ ತುಂಬಾ ರೀಸ್ನೇಬಲ್ ಪ್ರೈಸ್ಗೆ ಸಿಗುತ್ತೆ. ಹಾಗೆ ನೀವು ಇಲ್ಲೇನು ನೋಡ್ತಿದ್ದೀರಲ್ವ, ಇದು ಮ್ಯಾಟ್ ಬಂದು 120 ರುಪೀಸ್ಗೆಲ್ಲ ಸಿಕ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ತುಂಬಾ ರಿಯಲ್ ಅಂತಲೂ ಅನಿಸುತ್ತೆ, ಅಷ್ಟು ಚೆನ್ನಾಗಿತ್ತು. ಹಾಗೆ ಇಲ್ಲಿ ಬೆಲ್ಸನ್ನು ಹಾಕಿದ್ದಾರೆ ನೋಡಿ ಹೂಗಳಿಗೆ, ಅದೆಲ್ಲನೂ ಅಷ್ಟೇ ಒಂದಕ್ಕೆ 50 ರುಪೀಸು ಆ ರೀತಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ವಾ ಲೋಟಸ್ದು, ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತು. ಇದು ಬಂದು ಒಂದು ಪೀಸ್ಗೆ, ಅಂದರೆ ಇದೆರಡು ಏನಿದೆ ಅಲ್ವಾ, ಇದೊಂದು ಪೀಸು, ಇದಕ್ಕೆ 100 ರುಪೀಸು ಒಂದು ಪೀಸ್ಗೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಮತ್ತು ವರ್ತ್ ಅಂತ ಅನ್ನಿಸ್ತು. ನೋಡೋದಕ್ಕಂತೂ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಹಾಗೆ ಇಲ್ಲೇನು ಬ್ಯಾಕ್ಗ್ರೌಂಡ್ ನೋಡ್ತಿದ್ದೀರಾ ಅಲ್ವಾ, ಲೀಫು ಮತ್ತು ಕಡ್ಡಿ ಥರ ಇರೋದು, ಇದೆಲ್ಲನೂ 350ಗೆಲ್ಲ ಸಿಕ್ಬಿಡುತ್ತೆ. ಹಾಗೆ ಇದು ನೋಡಿ, ನಾವೇನಾದರೂ ಹೂವನ್ನ ಪೋಣಿಸಿ ಲಾಸ್ಟಲ್ಲಿ ಬೇಕಾದ್ರೆ ಕಟ್ಕೊಳ್ಬೋದು. ಹಾಗೆ ಇದು ಸ್ಟ್ಯಾಂಡು ಬಂದು ನೋಡಿ, ಬ್ಯಾಕ್ ಡ್ರಾಪ್ ಸ್ಟ್ಯಾಂಡು ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಸರ್ಕಲ್ದು 800 ರುಪೀಸು. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಗಣೇಶ ಕೂರಿಸೋದಕ್ಕೆ, ಲಕ್ಷ್ಮೀ ದೇವ್ರನ್ನ ಕೂರಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವೇನಾದರೂ ನಿಮಗೆ ಈ ಥರ ಶೇಪಲ್ಲಿ ಏನಾದರೂ ನಿಮಗೆ ಬ್ಯಾಕ್ಗ್ರೌಂಡ್ಗೆ ಫ್ಲವರ್ಸ್ ಬೇಕು ಅಂದರೂ ಅಷ್ಟೇ ತುಂಬಾ ಚೆನ್ನಾಗಿ ಸಿಗುತ್ತೆ. ಇವೆಲ್ಲ ಒಂದೊಂದು ಪ್ರೈಸಲ್ಲಿದೆ, ನಾವು ನೋಡಿ ತೊಗೊಳ್ಬೋದು. ನಿಮಗೆ ಸಣ್ಣದು ಬೇಕು ಅಂದರೂ ಸಿಗುತ್ತೆ, ಮತ್ತು ತುಂಬ ದೊಡ್ಡದಾಗಿ ತುಂಬ ಗ್ರ್ಯಾಂಡಾಗಿರೋದು ಬೇಕು ಅಂದರೂ ಸಹ ಸಿಕ್ಬಿಡುತ್ತೆ. ಹಾಗೆ ರೀಸ್ನೇಬಲ್ ಪ್ರೈಸಲ್ಲಿ ಸಿಗುತ್ತೆ. ಎಲ್ಲನೂ 1000 ಒಳಗಡೆ ಇರುತ್ತೆ. ಇಷ್ಟು ದೊಡ್ಡದಿದೆ ಅಲ್ವಾ, ಇದೆಲ್ಲನೂ ಅಷ್ಟೇ 500 600 ಆ ಥರ ಇದೆ. ಮತ್ತು ಬೆಲೆನೂ ಅಷ್ಟೇ ನಮಗೆ ರೇಟು ಪರವಾಗಿಲ್ಲ ಅನ್ನಿಸ್ತು. ಮತ್ತು ಇಲ್ಲಿ ನೋಡಿ ದೇವ್ರನ್ನ ಕೂರಿಸೋದಕ್ಕೆ ಕಮಲದ ಹೂವು ತುಂಬ ದೊಡ್ಡದಾಗಿ ತುಂಬಾ ಚೆನ್ನಾಗಿತ್ತು. ಹಾಗೆ ಅದೇ ಶಾಪಲ್ಲಿ ಲಕ್ಷ್ಮೀ ದೇವರಿಗೆ ಬೇಕಾಗಿರ್ತಕ್ಕಂಥ ಹಸ್ತ ಮತ್ತು ಪಾದ ಏನಿದೆ ಅಲ್ವಾ, ಅವೆಲ್ಲನೂ ಅಷ್ಟೇ 300ಗೆಲ್ಲ ಮೀಡಿಯಮ್ ಸೈಜು ಮತ್ತು ಎಲ್ ಸೈಜ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಮತ್ತು ನನಗೆ ಕೆಲವೊಂದು ಪ್ರೈಸ್ ಎಲ್ಲನೂ ವರ್ತ್ ಅಂತ ಅನ್ನಿಸ್ತು. ಹಾಗೆ ನೀವು ಇಲ್ಲೇನು ಬಾಳೆಗೊನೆ ನೋಡ್ತಿದ್ದೀರಾ ಅಲ್ವಾ, ಅದು ಬಂದು ಈ ಹಬ್ಬಕ್ಕಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ. ಅದು ಏನಿಲ್ಲ ಅಂದ್ರೂ ಒಂದು ಪೇರಿಗೆ 1500 ಆ ಥರ ತೊಗೊಳ್ತಿದ್ದಾರೆ. ಹಾಗೆ ಇದೆಲ್ಲ ಬ್ಯಾಕ್ಗ್ರೌಂಡ್ಗೆ ಸ್ಕ್ರೀನ್ಗಳು, ಇವೆಲ್ಲ ಬಂದು 300ಗೆಲ್ಲ ಸಿಕ್ಬಿಡುತ್ತೆ. ಹಾಗೆ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಅಲ್ವಾ ಡೆಕೋರೇಟಿವು, ಇದು ಬಂದು ಅಷ್ಟೇ ಈಚ್ ಪೀಸು 250 ರುಪೀಸು ಆ ರೀತಿ ಇದೆ. ಒಂದೊಂದು ಪ್ರೈಸಲ್ಲಿದೆ. ಆದರೆ ಇವೆಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇಟ್ಟರೆ, ಮತ್ತು ಡೆಕೋರೇಷನ್ ಮಾಡಿದ್ರೆ ಅಂತೂ ತುಂಬ ಲುಕ್ಕಾಗಿರುತ್ತೆ.
ಹಾಗೆ ಇದು ಬಂದು ನೋಡಿ ವೈಟ್ ಮೆಟಲ್ದು ಪ್ಲೇಟು, ಇದು ಅಷ್ಟೇ 350 ರುಪೀಸು. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ರಿಯಲ್ಲಾಗಿ ನಮಗೆ ನೋಡೋದಕ್ಕೆ ಸಿಲ್ವರ್ ಥರ ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಇದನ್ನೆಲ್ಲ ನೋಡಿಕೊಂಡು ಕೆಲವೊಂದು ಐಟಮ್ಸ್ನ ತೊಗೊಂಡೆ. ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸನ್ನು ಕೊಡಿಸ್ಕೊಂಡು ತಿನ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅದು ಸಹ. ಹಾಗೆ ಬರ್ತಾ ಇಲ್ಲಿ ನಮಗೆ ಏರ್ ಆಕ್ಸೆಸರೀಸ್ ಕಾಣಿಸ್ತು, ಚೆನ್ನಾಗಿದೆ ಅನ್ನಿಸ್ತು. ಮತ್ತು ಸರಾಗ್ಲೂ ಅಷ್ಟೇ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇದು ಬಂದು ನಮಗೆ ಏರ್ ಆಕ್ಸೆಸರೀಸು. ಹೇರ್ ಬನ್ ಏನು ಕಾಣ್ತಿದೆ ಅಲ್ವಾ, ಇದು ಜಸ್ಟ್ 100 ರುಪೀಸ್ ಅಂತೆ ಒಂದು ಪೀಸ್ಗೆ. ಪರವಾಗಿಲ್ಲ, 100 ರುಪೀಸ್ಗೆ ಒಂದು ಅಂದರೆ ವರ್ತ್ ಅಂತ ಅನ್ನಿಸ್ತು. ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬಾ ಗ್ರ್ಯಾಂಡಾಗಿದೆ. ಈವನ್ ಸರಾಗ್ಲೂ ಅಷ್ಟೇ ತುಂಬಾ ಸಿಂಪಲ್ಲಾಗಿತ್ತು. ಹಾಗೆ ಬರ್ತಾ ಲಕ್ಷ್ಮೀ ದೇವ್ರಿಗೆ ಕಿರೀಟ ಇಡ್ತೀವಲ್ವ, ಅದು ಹಿಂದೆಗಡೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಕಿರೀಟ ಇಟ್ಟರೆ ತುಂಬಾ ಇಷ್ಟ ಆಯಿತು. ಇದು ಒಳ್ಳೆ ಮುತ್ತಿಂದ ಇರೋ ಥರ ಇತ್ತು. ಇದು ಬಂದು 200 ರುಪೀಸು. ನಮಗೆ ಇನ್ನೂ ಕಡಿಮೆ ಬೆಲೆಗೆ ಅಂದರೆ ಚಿಕ್ಕ ಸೈಜು ಸಹ ಸಿಗುತ್ತೆ, ನೋಡಿಕೊಂಡು ಬೈ ಮಾಡ್ಕೊಳ್ಬೋದು. ಹಾಗೆ ಇದನ್ನೆಲ್ಲ ತೊಗೊಂಡು ಬರಬೇಕಾದ್ರೆ ತರಕಾರಿ ಮತ್ತು ಫ್ರೂಟ್ಸ್ನು ಸಹ ಮಾರ್ಕೆಟಿಂದ ತೊಗೊಂಡು ಬಂದೆ. ಅಲ್ಲಿಗೆ ಹೋದ್ಮೇಲೆ ಇದನ್ನೆಲ್ಲ ತೊಗೊಂಡು ಬಂದಿಲ್ಲ ಅಂದರೆ ಹೇಗೆ ಅಲ್ವಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.